ನಮಸ್ತೆ ಬನ್ನಿ, ಜೈ ಜವಾನ್ ಜೈ ಕಿಸಾನ್. ನಾನು ಎಸ್ ನಾಯ್ಕ. ಆ್ಯಕ್ಚುಲಿ ನಮ್ಮ ಫಾರ್ಮ್ ಹೌಸ್ಗೆ ಸಿ ಕ್ಯಾಮ್ರಾ ಇದ್ದಲ್ಲ, ಸೋಲಾರ್ ಕ್ಯಾಮ್ ಇದ್ದು ಸಿ ಕ್ಯಾಮ್ರಾ ಹಾಕ್ಬೇಕಂತ ಪ್ಲಾನ್ ಮಾಡಿದ್ವಿ. ಸಿ ಕ್ಯಾಮ್ರಾ ಹಾಕ್ಬೇಕಾದ್ರೆ DVR NVR ಆ ಥರ ಕನ್ಫ್ಯೂಸಲ್ ಆಯಿತು. ಈಗ NVR ಹಾಕ್ಸಿದ್ದೀನಿ, ಈ ಬ್ರ್ಯಾಂಡ್ ಹಾಕಿನಿ. 4K NVR ಅಂತಂದು ಬರ್ತೈತೆ ಅಲ್ವ, ಹಂಗಾಗಿ ಅದು ಎಷ್ಟಾಯಿತು ಏನು ಬಿಲ್ ಒಂದು ಸ್ವಲ್ಪ, ಯಾಕಂದರೆ ಎಲ್ಲರೂ ಆಗ್ಬೇಕಂತಂದು ಪ್ಲಾನಿಂದಂಗೆ ಇರ್ತಾರೆ. ಯಾವ್ದು ಎಷ್ಟು ಆಯಿತು ಏನು ಇದಕ್ಕೇನು ಜಾಸ್ತಿ ಆಯಿತು ಕಡಿಮೆ ಆಯಿತು ನನಗೆ ಗೊತ್ತಿಲ್ಲ. ಇದು ಗಂಗಾವತಿಯಲ್ಲಿ ಹಾಕ್ಸಿರೋದು, ತೊಗೊಂಬಂದು ಫಿಟ್ ಮಾಡಿಸಿರೋದು, ಅವರೇ ಬಂದು ಫಿಟ್ ಮಾಡಿರೋದು. ಒಂದು ಕ್ಯಾಮ್ರಾ ಫಿಟ್ ಮಾಡ್ಬೇಕಾದ್ರೆ 550 ರೂಪಾಯಿ 550 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. 550 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಒಂದು ಕ್ಯಾಮ್ರಾ ಈ ಥರ ಟೋಟಲ್ ಸೆಟ್ಗೆ ಫಿಟ್ಟಿಂಗ್ ಮಾಡೋಕ್ಕೆ ಒಂದು 550 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಅದರಿಗೆಲ್ಲ ಆಲ್ಮೋಸ್ಟ್ ಎಲ್ಲ ಸೆಟ್ಟಿಂಗೇ ಬಂದಿರ್ತೈತೆ, ಅದನ್ನ ಬಂದು ಫಿಟ್ ಮಾಡಿ ಕೊಡೋಕ್ಕೆ. ಇವಾಗ ಎಷ್ಟು ಕ್ಯಾಮ್ರಾ ಹಾಕ್ಸಿದ ಏನು ಟೋಟಲಾಗಿ ಒಂದು 5 ಕ್ಯಾಮ್ರಾ ಹಾಕ್ಸಿದ್ದೀನಿ. 5 ಕ್ಯಾಮ್ರಾದಲ್ಲಿ ಬುಲೆಟ್ ಕ್ಯಾಮ್ರಸ್ಸು, ಅಂದರೆ ಹೊರಗಡೆ ಮಳೆಗೆ ಆಮೇಲೆ ವಾಟರ್ ರೆಸಿಸ್ಟೆಂಟು ಅದೆಲ್ಲ ಕನ್ಸಿಡರ್ ಇರೋದು. ಮಳೆಗೆ ಕೂಡ ನಡೀತಿದೆ, ನೀರು ಬಿದ್ದರೆ ಏನಾಗಲ್ಲ. ಇದು ಬಂದುಬಿಟ್ಟು ಬುಲೆಟ್ ಕ್ಯಾಮ್ರಾ. ಟೋಟಲ್ ಈ ಥರದ್ದು 4 ಹಾಕ್ಸಿದ್ದೀನಿ. ಅಂದರೆ ಒಂದು ರೋಡಲ್ಲಿ ಎಂಟ್ರಿ ಆಗೋದು, ತೋಟಕ್ಕೆ ಒಳಗಡೆ ಹೋಗ್ತಿರೋದು, ಫ್ರಂಟಲ್ಲೇ ಇರ್ತಕ್ಕಂಥದ್ದು, ಟೋಟಲ್ 4 ಕ್ಯಾಮ್ರಾ. ಅದಕ್ಕೆ ಬಂದುಬಿಟ್ಟು 3200 ರೂಪಾಯಿ ಪರ್ ಪೀಸು. ಅಂದರೆ ಒಂದರದ್ದು ಆ ರೇಟಲ್ಲಿ ಬಿದ್ದಿದೆ. ಅಂದರೆ ಒಂದು ಕ್ಯಾಮ್ರಕ್ಕೆ 3200 ರೂಪಾಯಿ ಆಗಿದೆ, ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಇರೋದು. ಆಮೇಲೆ ಬುಲೆಟ್ ಕ್ಯಾಮ್ರಾ ಹಾಕಿದ್ದು ಅದಾಯಿತು. ಸೆಕೆಂಡ್ ಬಂದುಬಿಟ್ಟು ಇನ್ಸೈಡ್ ಕ್ಯಾಮ್ರಾ, ಅಂದರೆ ಇನ್ಸೈಡ್, ಯಾಕಂದರೆ ವಾಟ್ರಿಗೆ ಅದೆಲ್ಲ ಅದು ಇದೆಯಲ್ಲ, ವಾಟ್ರಿಗೆ ಅದೆಲ್ಲಕ್ಕೆ, ಅದಕ್ಕೆ ಅದು ಕೂಡ ಅದೇ ರೇಟ್ ಬಿದ್ದಿದೆ, 3200 ರೂಪಾಯಿ ಅದು ಒಂದು. ಆಮೇಲೆ ಅದಕ್ಕೇನು ಮಾಡೋದೆವು, ಒಂದು 40 ಡೇಸು 30 ಡೇಸು ಡಾಟಾ ಬೇಕು. ಯಾಕಂದರೆ ಫಾರ್ಮ್ ಹೌಸ್ದಾಗ ಒಂದೊಂದು ಟೈಮ್ ನಾವು ಏನಂದರೆ 10 ಡೇಸು 4 ಡೇಸ್ ಇರೋಲ್ಲ, ಅದು ಸಲ ಬ್ಯಾಕಪ್ ಇರಲಿ ಅಂತಂದು, ಒಳ್ಳೆ ಸ್ಟ್ಯಾಂಡರ್ಡ್ ಲೆವೆಲ್ಗೆ ಇರಲಿ ಅಂತಂದು ಅದೇ ಕನ್ಸಿಸ್ಟೆನ್ಸಿ ಬ್ರ್ಯಾಂಡ್ ಇದೆ. ಇದು ಬಂದುಬಿಟ್ಟು 2 TB ತೊಗೊಂಡಿದ್ದೀನಿ ನಾನು. 2 TBಗೆ ಏನಾಗಿದೆ, 9600 ರೂಪಾಯಿ ಆಗಿದೆ. ಏನಿದೆ ಗೊತ್ತಿಲ್ಲ ಇವತ್ತಿನ ದಿವಸದಲ್ಲಿ, ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಹೇಳಿದ್ದಾರೆ. ಅದು 9600 ರೂಪಾಯಿ 2 TB. ಆಮೇಲೆ ಅದಕ್ಕೇನು ಮಾಡಿದ್ದೀನಿ, ಸ್ವಿಚ್ ಬಟನ್ಸ್ ಎಲ್ಲ ಸಾಕೆಟ್ ಕೊಡಬೇಕಲ್ಲ, 8 ಕನೆಕ್ಟಿಂಗ್ ಸ್ವಿಚ್ಚಸ್ಸು 8 ಬಂದಿದ್ದು. ಇದು ಅಮೌಂಟ್ ಬಂದುಬಿಟ್ಟು 2600 ರೂಪಾಯಿ ಇದು. ಆಮೇಲೆ ವೈರ್ ಏನಾಗಿದೆ, ನಾವು ಎಷ್ಟು ಫೀಟು ಯೂಸ್ ಮಾಡ್ತೀವಿ ಏನು ಅದ್ರ ಮೇಲೆ ಡಿಪೆಂಡಾಗಿ ಇರ್ತದೆ. ಟೋಟಲಾಗಿ ಒಂದು 76 ಮೀಟ್ರ್ ಆಯಿತು. 35 ರೂಪಾಯಿಗೆ ಫೀಟ್ ಹಾಕಿದ್ದಾರೆ. 30 ನೋಡಿ 2 TB ಡಿಸ್ಕ್, ಆ ಡಿಸ್ಕು ಕಾಣ್ತಿದ್ದಲ್ವ, 2 TB ಆ ಡಿಸ್ಕು, 13.5 ಇಂಚಸ್ ಇಂಟರ್ನಲ್ ಮೆಮೊರಿ ಅಂತ ಕೊಟ್ಟಿದ್ದೀನಿ. ಬಟ್ 2 TB ಇದೆ, ನಾನು ಚೆಕ್ ಮಾಡಿ ನೋಡಿದೆ, ಮತ್ತು ಆಮೇಲೆ ಕನ್ಸಿಡರೆನ್ಸ್ ಮಾಡಿ ನೋಡಿದ್ದೀನಿ. ಅದು ವೈರ್ ಬಂದುಬಿಟ್ಟು 35 ರೂಪೀಸ್ ಪರ್ ಮೀಟರು. ಒಂದು 86 ಮೀಟರು 76 ಸಮಥಿಂಗ್ ಆಗಿದೆ ಟೋಟಲಾಗಿ. ಆಮೇಲೆ ಬಾಕ್ಸು, ಜಂಕ್ಷನ್ ಬಾಕ್ಸು ಅವೆಲ್ಲ ತೊಗೊಂಬಂದಿದ್ದು. ಆಮೇಲೆ ಇದಕ್ಕೇನಾಗಿತ್ತು ಅಂತಂದರೆ, ಟೋಟಲಾಗಿ ಒಂದು ರ್ಯಾಡರ್ ಬೇಕು, ಯಾಕಂದರೆ ಟೋಟಲಾಗಿ ಇನ್ಸೈಡ್ ಆಗಿರ್ತಕ್ಕಂಥದ್ದು ಒಂದು ಲಾಕರು, ಯಾಕಂದರೆ ಇದು ಮಾಡೋಕ್ಕೆ. ಇದು ಒಂದು ಟ್ರ್ಯಾಕರ್ ಒಂದು ಹಾಕಿದ್ದಾರೆ. ಇದು ಒಂದು 1800 ರೂಪೀಸು 4-ವೇ ರ್ಯಾಕ್ ಅಂತಂದು ಬಂದಿದೆ. ಅದೊಂದು 1800 ರೂಪೀಸ್ ಆಗಿದೆ. ಟೋಟಲ್ ಎಲ್ಲ ಫಿಟ್ಟಿಂಗು ಅದೆಲ್ಲ ಇನ್ಕ್ಲೂಡಿಂಗ್ ಚಾರ್ಜಸ್ ಹಾಕಿಸಿ ಎಷ್ಟು ಬಂತು ಏನು ಯಾವ ಥರ ಕ್ಲಿಯರಿಟಿ ಇದೆ ಅಂತ ತೋರಿಸ್ತೀನಿ, ನೋಡಿ ಒಂದು ನಿಮಿಷ. ನಾವು ಯಾವ ಜಾಗದಾಗ ಹೇಳ್ತೀವಿ ಸರ್ವೇದಾಗ ನೋಡ್ತಾರೆ, ಇಷ್ಟು ಲೆವೆಲ್ಗೆಲ್ಲ ಬರ್ತಿದೆ ಅಂತ ಕೇಸಿ ಆ ಜಾಗದಾಗ ಫಿಟ್ ಮಾಡೋಕೆ ಹೋಗ್ತಾರೆ. ಅಂದರೆ ಇದು ಡ್ರಿಲ್ ಹಾಕಿ ಟೋಟಲಿ ಇದು ಹಾಕಿ ಮಾಡ್ತಿರೋದು ಏನಂದರೆ ಪರ್ಮನೆಂಟ್ ಆಗಿರೋದು, ಗಾಳಿಗೆ ಮಳೆಗೆ ಬೀಳಾರ್ದಂಗೆ. ಹಾಗಾಗಿ ನೋಡಿ ಈ ಥರ ಕ್ಯಾಮ್ರಾನು ಅವ್ರ ಥರಲ್ಲೇ ಆಲ್ರೆಡಿ ಓಲ್ ಹಾಕಿ ಇದು ಮಾಡಿರ್ತಾರೆ. ಆಮೇಲೆ ನೆಕ್ಸ್ಟು ಅವು ಬಾಕ್ಸ್ಗಳು ಬರ್ತಾವೆ, ಬಾಕ್ಸಿಗೆ ಆನ್ ಸೈಡ್ ಇನ್ ಸೈಡ್. ಇದು ನೋಡಿ ಹೊರಗಡೆ ಆಲ್ರೆಡಿ ಕುಡಿಸಿದ್ದು, ಹೊರಗಡೆ ಬುಲೆಟ್ ಕ್ಯಾಮ್ರಾ ಕುಡಿಸಿದ್ದೀನಿ ಒಂದು. ಈ ಥರ ಲುಕ್ ಕಾಣುತ್ತೆ. ಇದೊಂದು ಬುಲೆಟ್ ಕ್ಯಾಮ್ರಾ, ಯಾಕಂದರೆ ಎರಡು ಎಲ್ಲೆಲ್ಲಿ ಕವರ್ ಆಗಬೇಕು ಏನೇನು ಅಂತಂದು ಒಂದು ಪ್ಲೇಸ್ಮೆಂಟ್ ಹೇಳಿದ್ರೆ ಅವ್ರು ಮಾಡಿಕೊಡ್ತಾರೆ. ಬುಲೆಟ್ ಕ್ಯಾಮ್ರಾ ಒಳಗೆ ಈ ಥರ ಕಲೆಕ್ಷನ್ ಇರ್ತೈತೆ, ವೈರ್ಲಿಂದ ಕಲೆಕ್ಷನ್ ಇರ್ತೈತೆ. ಪವರ್ ಏನು ಕಲೆಕ್ಷನ್ ಕೊಡೋಲ್ಲ, ಆಲ್ರೆಡಿ NVRದೇ ವೈರೇ ಬಂದಿರ್ತೈತಲ್ವ, ಅದು ವೈರದಲ್ಲೇ ಕಲೆಕ್ಷನ್ ಎಲ್ಲ ಪವರ್ ಎಲ್ಲ ಸಪ್ಲೈ ಇರ್ತೈತೆ. ನೋಡಿ ಈ ಥರ ವೈರ್ಗಳು ಇರ್ತದೆ, ಎಷ್ಟು ಲೈನ್ಸು ಅದೆಲ್ಲ ಬರ್ತೈತೆ ಅದರಲ್ಲಿ. ಇದು ಬಂದುಬಿಟ್ಟು 4U ರ್ಯಾಕು, ಏನು ಜಸ್ಟ್ ಏನಿಲ್ಲ, ಅಸೆಂಬಲ್ಡ್ ಇರ್ತೈತೆ, ಫಿಟ್ ಮಾಡ್ಬೋದು ಈಜಾಗಿ. ಒಂದು 2-4 ಕಡೆಗೆ ಸ್ಕ್ರೂ ಇರ್ತದನ್ನೆಲ್ಲ ಫಿಟ್ ಮಾಡಿದರೆ ಮಾಡ್ಬೋದು. ಟೋಟಲಾಗಿ ಇದು ಒಂದು 4 hours 5 hours ಆಯಿತು ಟೋಟಲ್, ಯಾಕಂದರೆ ಅಷ್ಟು ಟೈಮ್ ತೊಗೊತೈತೆ. ಯಾಕಂದರೆ ಇದನ್ನ ಎಲ್ಲ ವೈರಿಂಗ್ ಮಾಡ್ಕೊಂಬರ್ಬೇಕು, ನೀಟಾಗಿ ಸೆಟ್ ಮಾಡಬೇಕು, ಇದು ಮಾಡಬೇಕು ಅಂತಂದು ಒಂದು 4-5 hours ಆಯಿತು. ನಾವು ಬಿಫೋರೇ ಮಾರ್ನಿಂಗ್ ಅಂತ ಹೇಳಿದ್ವಿ, ಮಾರ್ನಿಂಗೇ ಬಂದಿದ್ರಿ, ಅಪ್ ಟು ಈವ್ನಿಂಗ್ ತನಕ ಮಾಡಿದ್ದಾರೆ. ಊಟಕ್ಕೆ ಹೋಗಿ ಒಂದು 4-5 hours ಆಯಿತು. ಚೆನ್ನಾಗಿ ಫಿಟ್ಟಿಂಗ್ ಮಾಡಿದ್ದಾರೆ ಎಲ್ಲ. ನೋಡಿ ಈ ಥರ ಮೇಲೆ ಎಲ್ಲ ಅಲ್ಲೇ ರ್ಯಾಕ್ ಕೂಡಿಸೋದು, ಯಾಕಂದರೆ ಯಾವ ಚಿಕ್ಕ ಮಕ್ಕಳು ನಿಲ್ಕಿರಬಾರ್ದು, ಸ್ವಲ್ಪ ಮೇಲೆ ಹೈಟ್ದಲ್ಲಿರಲಿ ಅಂತಂದು. ಇದು ಮನೆ ಇನ್ಸೈಡ್ದಲ್ಲಿರೋದು ಕುಂಚಿರೋದು. ಇದು ಬಂದುಬಿಟ್ಟು NVR
ಬಾಕ್ಸ್ ಓಪನ್ ಮಾಡಿದ್ರೆ ಈ ಥರ ಕಲೆಕ್ಷನ್ ಬಂದಿರ್ತೈತೆ. ಇದಕ್ಕೇನು ಮಾಡ್ತಾರೆ, ಹಾರ್ಡ್ ಡಿಸ್ಕು ಫಿಟ್ಟಿಂಗ್ ಇದರಲ್ಲೇ ಮಾಡಬೇಕು. ಹಾರ್ಡ್ ಡಿಸ್ಕ್ ಮಾಡ್ಕೊಂಡು ಕೇಸಿ ಆಮೇಲೆ ವೈರ್ ಎಲ್ಲ ಕಲೆಕ್ಷನ್ನು ಏನೇನಿದೆ ಅಂತಂದು ಇದರಿಂದ ಮೂವ್ಮೆಂಟ್ ಆಗ್ತಿರೋದು. ಇಲ್ಲಿ ನೋಡಿ ರ್ಯಾಕಿಂಗ್ ಕುಡಿಸಿದ್ದಾರೆ. ಎಲ್ಲ ವೈರ್ಗಳು ಏನು ಮಾಡಿರ್ತಾರೆ, ಡ್ರಿಲ್ ಹಾಕಿ ಹೊರಗಡೆ ತೊಗೊಂಡಿರ್ತಾರೆ. ಏನಂದರೆ ಆ ಥರ ವೈರ್ಗಳೆಲ್ಲ ಒಳಗಡೆ ಒಂದು ಕಲೆಕ್ಷನ್ ಕೊಟ್ಟು ಎಲ್ಲ ಕ್ಯಾಮ್ರದ್ದು ಎನ್ ವೈರಿಗೆ ಕನೆಕ್ಟ್ ಮಾಡಬೇಕು. ಆ ಥರ ಕನೆಕ್ಟ್ ಮಾಡಿದಾಗ ಮಾತ್ರ ಎಲ್ಲ ವೈರ್ ಕಲೆಕ್ಷನ್ ಕರೆಕ್ಟ್ ಆಗುತ್ತೆ. ಏನಂದರೆ ಇದು ಬಂದುಬಿಟ್ಟು 45 ಡೇಸು ಬ್ಯಾಕಪ್ ಇರ್ತಿದೆ. ಈ ಟೋಟಲಾಗಿ ಒಂದು 43,000 ಸಮಥಿಂಗ್ ಆಯಿತು. ವಿಡಿಯೋದಲ್ಲಿ ತೋರಿಸ್ತೀನಿ ಎಷ್ಟೆಷ್ಟು ಕ್ಯಾಮ್ರಕ್ಕೆ ಏನೇನಾಯಿತು ಏನಂತಂದು. ಈ ನೋಡಿ ಕ್ಲಿಯರಿಟಿ ಏನಂದರೆ ಈ ಥರ ಕ್ಲಿಯರಿಟಿ. ನೋಡಿ ಚಿಕ್ಕ ಮಕ್ಕಳು ಆಡ್ತಿದ್ದೆ ಮನೇಲಿ, ಈ ಥರ ಚಾನಲು ಎನ್ ವಿ ಆರ್ದು. ಇದು ಬಂದುಬಿಟ್ಟು ಒಂದು ಔಟ್ಸೈಡ್ದು. ಆಮೇಲೆ ಟೋಟಲಿ ಹೊರಗಡೆ ಈ ಥರ ಟೋಟಲಿ ಒಂದು 150 ಮೀಟ್ರ್ ಕವರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಏನೆಲ್ಲ ಬರ್ತಿದೆ ಅದೆಲ್ಲ ಕ್ಲಿಯರಾಗಿ ಗೊತ್ತಾಗ್ತಿದೆ. ಇನ್ನು ಮೊಬೈಲಲ್ಲಿ ಹೆಂಗೆ ನೆಟ್ವರ್ಕ್ ಚೆನ್ನಾಗಿರ್ತೈತೆ ಆ ಥರ ನೆಟ್ವರ್ಕ್ ಹೆಂಗೆ ಚೆನ್ನಾಗಿದ್ದಂಗೆಲ್ಲ ಅದೆಲ್ಲ ಕವರ್ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಇದು ಕ್ವಾಲಿಟಿ ನೋಡಿದರೆ ಓಕೆ, ಒರಿಜಿನಲ್ ಕ್ವಾಲಿಟಿ ಕಾಣ್ತಿದೆ. ಇದು ಬಂದುಬಿಟ್ಟು ತೋಟದಲ್ಲಿ ಎಂಟ್ರಿ ಆಗ್ತಕ್ಕಂಥ ಕ್ಯಾಮ್ರಾ. ಆಮೇಲೆ ಇನ್ನೊಂದು ಕ್ಯಾಮ್ರಾ ಒಳಗೆ ತೋಟದಲ್ಲಿ ಭಾಳ ದೂರ ಇರ್ತಿದ್ದೀನಿ. ಈಗ ನೋಡಿ ಈ ಕಾರಲ್ಲಿ ಎಂಟ್ರಿ ಆಗ್ತಿದ್ದಾರೆ ನಮ್ಮ ಅಣ್ಣನ ಮಗ, ಅಲ್ಲಿ ಕಾಣ್ತಿದೆಯಲ್ಲ ಇದೆಲ್ಲ ಟೋಟಲಿ ಕ್ಲಿಯರಾಗಿ ನಂಬರ್ ಪ್ಲೇಟ್ ಎಲ್ಲ ಕ್ಲಿಯರಾಗಿ ಕಾಣ್ತಿದೆ ಅಂದ್ಕೊತೀನಿ. ಮತ್ತು ಇದನ್ನು ಝೂಮ್ ಮಾಡಿ ನೋಡ್ಬೋದು. ಇದು ಝೂಮ್ ಮಾಡೋಕ್ಕೆ ಆಪ್ಷನ್ ಇದೆ, ಇಲ್ಲಿದೆ ನಿಮಗೆ. ಇದಕ್ಕೆ ಅಮೌಂಟು ಜಾಸ್ತಿ ಆಯ್ತು. ಏನಂದರೆ ಇಷ್ಟು ಅಮೌಂಟಿಗೆ ಇದಕ್ಕೆ ನನಗಂತೂ ವರ್ತ್ಫುಲ್ ಆಯಿತು. ಯಾಕಂದರೆ ಈ ದಿನದಲ್ಲೆಲ್ಲ ಸ್ವಲ್ಪ ಆಲ್ಮೋಸ್ಟ್ ಆಲ್ ಡಿ ವಿ ಆರು ಅದೆಲ್ಲ ಚಾರ್ಜಸ್ ಆಗಿದ್ದೆವು. CB+ ಅದು ಇದು ಎಲ್ಲ ಟ್ಯಾಲಿ ಮಾಡಿದೆ. ಅದಕ್ಕಿಂತ ಇದು ಕಡಿಮೆ ರೇಟ್ ಆಯಿತು. ಒಳ್ಳೆಯ ಸರ್ವಿಸ್ ಇದೆ ಅವ್ರದ್ದು. ಯಾಕಂದರೆ ಲಾಸ್ಟು 1 ಇಯರಿಂದ ನಾನು ಯೂಸ್ ಮಾಡ್ತಿದ್ದೀನಿ ಒಂದು ಸೋಲಾರ್ ಕ್ಯಾಮ್ರಾ. ಅದು ರೆಗ್ಯುಲರಾಗಿ ಏನೇನು ಪ್ರಾಬ್ಲಮ್ ಆದರೆ ಬಂದು ಟೆಕ್ನಿಷಿಯನ್ ಬಂದು ಹೆಲ್ಪ್ ಮಾಡ್ತಿದ್ದಾರೆ, ರೆಗ್ಯುಲರಾಗಿ ಟಚ್ ತೆಗಿದ್ದಾರೆ. ಇವ್ರು ಒಳ್ಳೆ ಇದು ಮಾಡಿದ್ದಾರೆ. ಹಂಗೇನು ಏನಂದರೆ ತೋರಿಸ್ತಿದ್ದೀನಿ ನೋಡಿ. ಹಿಂಗೆ ನಾನು ಏನಂದರೆ ಇವ್ರ ಅಂಗಡಿ ಹೆಸರು ಹೇಳ್ತೀನಿ, ಮೆಕ್ ಎಂಟರ್ಪ್ರೈಸಸ್ ಅಂತಂದು ಗಂಗಾವತಿಯಲ್ಲಿ ಬರ್ತಿದೆ. ಇವ್ರ ಕಾಂಟ್ಯಾಕ್ಟ್ ನಂಬರು ಆಮೇಲೆ ಅಡ್ರೆಸ್ಸು ಎಲ್ಲ ಹಾಕಿರ್ತೀನಿ. ಅವರೊಂದು 2 ನಂಬರ್ ಕಾಂಟ್ಯಾಕ್ಟ್ ನಂಬರ್ ಇದೆ, ಅದೆಲ್ಲ ನೋಡ್ಕೊಂಡು ಕಾಲ್ ಮಾಡಿ ಎನ್ಕ್ವೈರಿ ಮಾಡಿ ನಿಮಗೆ ಯಾವುದು ಎಲ್ಲ ಥರದ ತೋಟಕ್ಕೆ ಸ್ಪೆಷಲಾಗಿ ಇವ್ರ ಇರ್ತಕ್ಕಂಥ ಸೋಲಾರ್ ಕ್ಯಾಮ್ರಾಸು ತೋಟದಲ್ಲಿ ಇರ್ತಕ್ಕಂಥದ್ದು ಏನಾದರೂ ಕ್ಯಾಮ್ರಾ ಕೊಡಿಸ್ಬೇಕು ಅದೇನು ಪ್ಲಾನ್ ಇದ್ದರೆ ಒನ್ಸ್ ಕಾಲ್ ಮಾಡಿ ಎನ್ಕ್ವೈರಿ ಮಾಡಿ ಇವರಿಗೆಲ್ಲ ಚೆನ್ನಾಗಿ ಸಜೆಷನ್ ಮಾಡ್ತಾರೆ. ಒಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ, ಒಂದು 8-10 ಜನ ಇದ್ದಾರೆ ಅವರು. ಈ ಥರ ಕ್ಯಾಮ್ರಾ ಕೊಡಿಸಿದ್ದೀವಿ ತೋಟಕ್ಕೆ ಫಾರ್ಮ್ ಹೌಸ್ಗೆ. ಇನ್ನೊಂದು ಏನಂದರೆ ಈ ಟೋಟಲ್ 5 ಆಗಿದ್ದಾವೆ. ಇನ್ನೂ 3 ಕ್ಯಾಮ್ರಾಗೆ ಪ್ಲಾನ್ ಮಾಡ್ತಿದ್ದೀನಿ. ಅದು 3 ಕ್ಯಾಮ್ರಾ ಏನು ಮಾಡ್ತೀನಿ ಅಂದರೆ ಟೋಟಲಿ ಲ್ಯಾಂಡಲ್ಲಿ ಒಳಗಡೆ ಕೂಡಿಸ್ಬೇಕಂತ ಪ್ಲಾನ್ ಇದೆ. ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಏನಂದರೆ ಆ ಡಿಸ್ಟೆನ್ಸಿಗೆ ವೈರ್ ಒಯ್ಯಬೇಕು ಏನು ಅಂತಂದು ಕೇಸಿ ಮುಂದಿನ ದಿನದಲ್ಲಿ ಅದು ಯಾವ ಥರ ಕೂಡಿಸಿದ್ದೀನಿ ಏನು ಅಂತ ತೋರಿಸ್ತೀನಿ. ಜಸ್ಟ್ ಇದು ಮಣಿಪೂರ್ತಿ ಕವರ್ ಆಗಿದೆ. ನೆಕ್ಸ್ಟ್ ದಿನದಲ್ಲಿ ಏನಂದರೆ ಟೋಟಲ್ ಕ್ಯಾಮ್ರಾ ತೋಟದಲ್ಲಿ ಆಮೇಲೆ ಬರ್ತಕ್ಕಂಥದ್ದು ಯಾರಾದರೂ ಬಂದರೆ ಇದು ಮಾಡಿದರೆ ಎಲ್ಲ ಡಿಡಕ್ಷನ್ ಮಾಡೋದು, ನೋಟಿಫಿಕೇಷನ್ ಮಾಡೋದು ಎಲ್ಲ ಮಾಡ್ಬೇಕು. ಯಾಕೆಂದರೆ ಈ ಫಾರ್ಮ್ ಹೌಸ್ದಾಗ ಕುಣಿಸಿದ್ರೆ ಏನು ಇಂಪಾರ್ಟೆಂಟ್ ಅಂದರೆ ಯಾರು ನೋಟಿಫಿಕೇಷನ್ ಬಂದರೆ ಬಂದಿದ್ದಾರಂತ ನೋಟಿಫಿಕೇಷನ್ ಬಂದರೆ ಮಾತ್ರ ಅಲರ್ಟ್ ಆಗೋದು. ಇದು ಬಂದುಬಿಟ್ಟು 43,000 ಸಮಥಿಂಗ್ ಆಗಿದೆ. ನಿಮ್ಮತ್ತೀನಿ. ಆದಮೇಲೆ ಈ ಟೋಟಲ್ ಬಿಲ್ದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ನೀವು ಯಾರೋ ಎನ್ಕ್ವೈರಿ ಎನ್ಕ್ವೈರಿ ಇದ್ದರೆ ಮಾಡೋಕ್ಕೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಇದೇನು ಪ್ರಮೋಷನ್ ಎಲ್ಲ ಏನಲ್ಲ, ಜಸ್ಟ್ ನನಗೆ ಫಾರ್ಮ್ ಹೌಸಲ್ಲಿ ಯೂಸ್ ಆಗಲಿ ಅಂತಂದು ಮಾಡ್ತಿರೋದು. ಬಟ್ ನಾನು ನನ್ನ ತೋಟದಲ್ಲಿ ಕುಡಿಸಿದ್ದೀನಿ ಏನಂತಂದು ಕ್ಲಿಯರಾಗಿ ಗೊತ್ತಾಯಿತು. ಇದೇ ನೋಡಿ ಹೊರಗಡೆ ಡೂಮ್ ಕ್ಯಾಮ್ರಾ ಅದೆಲ್ಲ ತೋರಿಸಿದ್ದೀನಿ. ಜಸ್ಟ್ ನಾನು ಹೊರಗಡೆ ಎಂಟ್ರಿ ಆಗ್ತೀನಿ ನೋಡಿ ಆಟೋಮೆಟಿಕ್ಕಾಗಿ ಡಿರೆಕ್ಷನ್ ಆಗಿಬಿಡ್ತೈತೆ. ಏನಂದರೆ ಅಷ್ಟು ಸ್ಪೀಡಾಗಿ. ಯಾಕಂದರೆ ಮೇನ್ ಇಂಟರ್ನೆಟ್ ಹೆಂಗಿರ್ಬೇಕಂದ್ರೆ ಅದ್ರ ತಕ್ಕಂಗೆ ಸ್ಪೀಡ್ ಇರಬೇಕು. ಈ ಕ್ಯಾಮ್ರಾದಲ್ಲಿ ನೋಡಿ ದೊಡ್ಡದು ಮಾಡಿರ್ತೀನಿ. ಜಸ್ಟ್ ಡೋರಲ್ಲಿ ಒಂದು ನೋಡಿ ಜಸ್ಟ್ ಹಿಂಗೆ ಕೈ ಹಿಂಗೆ ಹೊರಗಡೆ ಇಟ್ಟಿರೋ ಸಾಕು, ಅಷ್ಟು ಬೇಗ ಕ್ಯಾಪ್ಚಿಂಗ್ ಮಾಡ್ತೈತೆ. ಏನಕ್ಕಂದರೆ ಇದು ಎನ್ ವಿ ಆರು ಅಂದರೆ ಅಷ್ಟು ಪವರ್ಫುಲ್ಲಾಗಿ ಕ್ಯಾಚ್ ಮಾಡ್ತಾಯಿದೆ. ಡಿ ವಿ ಆರ್ದಲ್ಲಿ ಹೆಂಗಾಗುತ್ತೆ ಗೊತ್ತಿಲ್ಲ. ನನಗಂತೂ ಇಷ್ಟೊಂದು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿನಿ. ಈ ಮಾಹಿತಿ ಇಷ್ಟ ಆದರೆ ಯಾರು ಇಷ್ಟ ಆಯಿತು ಅದೆಲ್ಲ ಇನ್ಫಾರ್ಮೇಷನ್ ಕರೆಕ್ಟಾಗಿ ಅನಿಸಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆದರೆ ನನ್ನ ಮ್ಯಾಟ್ರ್ ಇನ್ಫಾರ್ಮೇಷನ್ ಯೂಸಸ್ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಡಿಯರ್ ಫ್ರೆಂಡ್ಸ್.